ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಯಂಕಾಲ ಟೈಮಲ್ಲಿ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದ್ದರೆ ನಾನಿವತ್ತೊಂದು ಒಳ್ಳೆ ಸ್ನ್ಯಾಕ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಇದು ಡೀಪ್ ಫ್ರೈಡ್ ಅಲ್ಲ, ಹೆಲ್ದಿ ವೇಯಲ್ಲಿ ತಿನ್ಬೋದು. ಬಜ್ಜಿ ಬೋಂಡ ಈ ಥರದಕ್ಕೆ ರಿಪ್ಲೇಸ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಆಯಿಲ್ ತುಂಬ ಕಮ್ಮಿ ಇರುತ್ತೆ, ಪ್ರೋಟೀನ್ ರಿಚ್ ಆಗಿರ್ತಕ್ಕಂತಹ ಒಂದು ಕಟ್ಲೆಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನು ಫಸ್ಟ್ ಇಲ್ಲಿ ರಾಜ್ಮಾನ ನೈಟ್ ಎಲ್ಲ ನೆನೆಸ್ಕೊಂಡು ಬೆಳಗ್ಗೆ 5ರಿಂದ 7 ವಿಸಲ್ ಬರೋವರೆಗೂ ಪ್ರೆಷರ್ ಕುಕ್ಕಲ್ಲಿ ಬೇಯಿಸ್ಕೊಂಡಿದ್ದೀನಿ. ಆನಂತರ ಕಂಪ್ಲೀಟಾಗಿ ನೀರು ತೆಗೆದು ಈಗ ಮಿಕ್ಸಿಯಲ್ಲಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಹಾಗೆ ನಾನು ಇಲ್ಲೊಂದು 20 ಗ್ರಾಮ್ ಅಷ್ಟು ಪನ್ನೀರನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಥರ ಪನ್ನೀರನ್ನ ಕೂಡ ಗ್ರೇಟ್ ಮಾಡ್ಕೋಬೋದು, ಇಲ್ಲಾಂದರೆ ಕೈಯಲ್ಲಿ ಈ ಥರ ಪುಡಿ ಮಾಡ್ಕೋಬೋದು. ಪನ್ನೀರ್ ಆಪ್ಷನಲ್ಲು, ಬಟ್ ಪ್ರೋಟೀನ್ ರಿಚ್ ಸೋರ್ಸ್ ಆಗಿರುತ್ತೆ ಪನ್ನೀರು. ಹಾಗಾಗಿ ನಾನು ಇಲ್ಲಿ ಪನ್ನೀರನ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಪನ್ನೀರ್ ಅಂತಲೇ ಅಲ್ಲ, ಮನೆಯಲ್ಲಿ ಕ್ಯಾರೆಟು, ಬೀನ್ಸು, ಸ್ವೀಟ್ ಕಾರ್ನು, ಬೀಟ್ರೂಟು, ಹಾಗೆ ಬಟಾಣಿ, ಫ್ರೋಝನ್ ಪೀಸು, ಈ ಥರ ಯಾವುದೇ ರೀತಿಯ ವೆಜಿಟೇಬಲ್ಸ್ ಇದ್ದರೂ ಕೂಡ ಇಲ್ಲಿ ನೀವು ಅದನ್ನು ಸ್ಟೀಮ್ ಕುಕ್ ಮಾಡಿ ಆ್ಯಡ್ ಮಾಡ್ಕೋಬೋದು. ಒಳ್ಳೆ ಫ್ಲೇವರ್ ಕೊಡುತ್ತೆ. ನಾನೀಗ ಇದಕ್ಕೆ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿ, ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಹಿಡಿ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡು ನೀಟಾಗಿ ಇದನ್ನು ಕಲಿಸ್ಕೊತಾ ಇದ್ದೀನಿ. ಇದು ಬೈಂಡಿಂಗ್ ಬರೋದಕ್ಕೋಸ್ಕರ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಕೂಡ ಇಲ್ಲಿ ಹಾಕ್ಕೋಬೋದು. ಬೈಂಡಿಂಗ್ ಅಂತಂದರೆ ನೀವು ಉಂಡೆ ಕಟ್ಟೋಕ್ಕಾದರೆ ಹಾಕ್ಕೊಳ್ಳೋದು ಬೇಡ. ತುಂಬ ಪುಡಿಯಾಗಿದ್ದರೆ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡ್ರೆ ಅದು ನೀಟಾಗಿ ಬೈಂಡ್ ಆಗುತ್ತೆ. ಸೊ ಇದನ್ನೆಲ್ಲ ಹಾಕ್ಕೊಂಡು ಕೈಯಲ್ಲಿ ನೀಟಾಗಿ ಕಲಿಸ್ಕೊಂಡು ಈಗ ಇದಕ್ಕೆ ಟಿಕ್ಕಿ ಶೇಪ್ನ ಕೊಡಬೇಕು. ಸೊ ಸಾಯಂಕಾಲದೊತ್ತು ಬಜ್ಜಿ ಬೋಂಡ ಅಂತ ಹೆವಿ ಆಯಿಲಿ ಫುಡ್ ತಿನ್ನೋ ಬದಲು, ಅಥವಾ ಮಕ್ಕಳಿಗೆ ಯಾವಾಗಲೂ ಈ ಪಿಜ್ಜಾ ಬರ್ಗರ್ ಅಂತ ಔಟ್ಸೈಡ್ ಫುಡ್ಸ್ ಕೊಡೋ ಬದಲು ಸ್ವಲ್ಪ ಪ್ರೋಟೀನ್ ರಿಚ್ ಆಗಿರುವಂತಹ ಮೈಂಡ್ಫುಲ್ ಬೈಟ್ಸ್ ಅಂತ ಹೇಳ್ಬೋದು, ಮೈಂಡ್ಫುಲ್ ಈ ಥರ ರೆಸಿಪೀಸ್ನ ಮಾಡಿಕೊಡಿ. ಅವ್ರಿಗೆ ಹೆಲ್ತ್ಗೂ ಒಳ್ಳೆಯದು, ಹಾಗೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ. ಸೊ ಈಗ ನಾನಿಲ್ಲಿ ಟಿಕ್ಕಿ ಶೇಪ್ನ ಕೊಡ್ತಾ ಇದ್ದೀನಿ. ನಾನು ಮೊದಲೇ ಹೇಳ್ದಂಗೆ ರೀಸೆಂಟಾಗಿ ನಾನು ರಾಜ್ಮಾ ಪರೋಟ ಮಾಡಿದ್ದೆ, ಅದನ್ನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಉಳಿದಿರ್ತಕ್ಕಂತಹ ಸ್ಟಫಿಂಗಲ್ಲಿ ನಾನೀಗ ನಿಮಗೆ ಟಿಕ್ಕಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ 5 ಟಿಕ್ಕಿ ಶೇಪ್ ಕೊಟ್ಟಿದ್ದಾಯಿತು. ಈಗ ನಾನಿಲ್ಲಿ ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ. ನಾರ್ಮಲ್ ದೋಸೆ ಪ್ಯಾನ್ ಇಟ್ಕೊಂಡು 1 ಸ್ಪೂನಷ್ಟು ಎಣ್ಣೆನ ಇಲ್ಲಿ ಹಾಕ್ಕೋತಾ ಇದ್ದೀನಿ. ಹಾಗೆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಬಿಳಿ ಎಳ್ಳನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೋತಾ ಇದ್ದೀನಿ. ಬಿಳಿ ಎಳ್ಳು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಹಾಗೆ ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಬೇಡ ಅಂತಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಈಗ ಇದು ಕಾದ ನಂತರ ನಾವು ಟಿಕ್ಕಿ ಶೇಪ್ ಕೊಟ್ಟಿದ್ದೀವಲ್ಲ ಕಟ್ಲೆಟ್ಸು, ಈ ರಾಜ್ಮಾ ಕಟ್ಲೆಟ್ಸ್ನ ಒಂದೊಂದನ್ನೇ 2 ಕಡೆ ಒಂದು 2ರಿಂದ 3 ನಿಮಿಷ ಶಾಲೋ ಫ್ರೈ ಮಾಡ್ಕೋಬೇಕು. ಇದನ್ನು ಡೀಪ್ ಫ್ರೈ ಮಾಡೋ ನೆಸೆಸಿಟಿ ಇಲ್ಲ, ತುಂಬ ಕುಕ್ ಮಾಡೋ ಅವಶ್ಯಕತೆಯೂ ಇಲ್ಲ, ಯಾಕಂದರೆ ರಾಜ್ಮಾ ಆಲ್ರೆಡಿ ನಾವು ಬೇಯಿಸಿಟ್ಕೊಂಡಿದ್ದೀವಿ. ಸೊ ಈಗ ನೀವು ನೋಡ್ತಿರ್ಬೋದು 2 ಕಡೆ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಂಡ್ರೆ ನಮ್ಮ ಟೇಸ್ಟಿ ಯಮ್ಮಿ ರಾಜ್ಮಾ ಕಟ್ಲೆಟ್ ರೆಡಿ ಟು ಸರ್ವ್. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಖಂಡಿತ ಮಕ್ಕಳಿಗೆ ಟ್ರೈ ಮಾಡಿಕೊಡಿ. ನಾನು ಮಾಡಿದಾಗಂತೂ ನನ್ನ ರಿವ್ಯೂ ತುಂಬ ಚೆನ್ನಾಗಿ ಬಂತು. ಮನೆಯಲ್ಲಿ ಹಸ್ಬೆಂಡ್ ಆ್ಯಂಡ್ ಕಿಡ್ಸ್ ಕೂಡ ತುಂಬ ಇಷ್ಟಪಟ್ಟು ತಿಂದರು. ಅವ್ರಿಗೆ ಯಾವುದೇ ಒಂದು ರೀತಿಯ ವೆಜಿಟೇಬಲ್ಸು ಅಥವಾ ಏನೋ ಒಂದು ಕಾಳುಗಳು ಕೊಡ್ತಿದ್ದೀವಿ ಅಂತ ಮೈಂಡಿಗೆ ಬರಲಿಲ್ಲ. ಸೊ ಎಂಜಾಯ್ ಮಾಡ್ಕೊಂಡು ತಿಂದರು. ನೀವು ಖಂಡಿತ ಇಷ್ಟಪಡ್ತೀರಾ. ಖಂಡಿತ ಈವ್ನಿಂಗಲ್ಲಿ ನಿಮ್ಗಾಗೋವಂಥ ಕ್ರೇವಿಂಗ್ಸ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಈ ಥರ ರೆಸಿಪೀಸ್ನ ಟ್ರೈ ಮಾಡಿ. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.